ಇನ್ನು ಬೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ ಎರಡನೇ ದಿನದ ಶೋಧ ಕಾರ್ಯ ಆರಂಭವಾಗಿದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ 5 ಬೋರ್ಡೆ ಜೊತೆಗೆ 9 ಎಲುಬುಗಳು ಕೂಡ ಸಿಕ್ಕಿದ್ವು, ಮೂಳೆಗಳು. ಈಗ ಎರಡನೇ ದಿನದ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಸಿಗುತ್ತೆ? ನಿನ್ನೆ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ಸಿಕ್ಕಿದ್ವು. ಬಂಗ್ಲೆಗುಡ್ಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಅರಣ್ಯ ಇಲಾಖೆ ಸೋಕೋ ಟೀಮ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಹೊರಡ್ತಾ ಇದ್ದಾರೆ ಬಂಗ್ಲೆಗುಡ್ಡಕ್ಕೆ. ಒಂದು ಎಸ್ಐಟಿ ಅಧಿಕಾರಿಗಳು ಮತ್ತು ಸೋಕೋ ಟೀಮ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ಇವತ್ತು ನಡೀತಾ ಇದೆ. ಎರಡನೇ ದಿನದ ಶೋಧ ಕಾರ್ಯ. ನಿನ್ನೆ ಕೂಡ 5ಕ್ಕೂ ಹೆಚ್ಚು ಬೋರ್ಡೆಗಳು ಜೊತೆಗೆ ಕೆಲವಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಜೊತೆಗೆ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ವು, ಸೀರೆ ಆಗಿರಬಹುದು, ಕೆಲವು ವಸ್ತುಗಳು ಸಿಕ್ಕಿದ್ವು. ಈಗ ಇವತ್ತು ಕೂಡ ಎರಡನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಸಿಕ್ಕಂತ ತಲೆಬುರುಡೆಯಲ್ಲಿ ಬಹುತೇಕ ಬುರುಡೆಗಳು ಗಂಡಸರದ್ದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ. ಗಂಡು ಮಕ್ಕಳದ್ದು ಅನ್ನೋದು ಗೊತ್ತಾಗ್ತಾ ಇದೆ, ಪುರುಷರದ್ದು ಅನ್ನೋದು ಗೊತ್ತಾಗ್ತಾ ಇದೆ. 5 ಬುರುಡೆಗಳು ಪುರುಷರದ್ದು ಅಂತ ವೈದ್ಯಕೀಯ ರಿಪೋರ್ಟ್ ಬಂದಿರೋದು. ಈಗಾಗಲೇ ವಿಠಲ್ ಗೌಡ ಈ ತಲೆಬೋಣಿಯನ್ನ ತಂದಿದ್ದು ಇಲ್ಲೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಎರಡನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಈ ಒಂದು ಶೋಧ ಕಾರ್ಯದಲ್ಲಿ ಇವತ್ತು ಏನೆಲ್ಲ ಸಿಗುತ್ತೆ? 13 ಎಕರೆ ಅರಣ್ಯ ಪ್ರದೇಶ, ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಈ ಒಂದು ನಡೆ. ಇನ್ನು ಬೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ ಎರಡನೇ ದಿನದ ಶೋಧ ಕಾರ್ಯ ಆರಂಭವಾಗಿದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ 5 ಬೋರ್ಡೆ ಜೊತೆಗೆ 9 ಎಲುಬುಗಳು ಕೂಡ ಸಿಕ್ಕಿದ್ವು, ಮೂಳೆಗಳು. ಈಗ ಎರಡನೇ ದಿನದ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಸಿಗುತ್ತೆ? ನಿನ್ನೆ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ಸಿಕ್ಕಿದ್ವು. ಬಂಗ್ಲೆಗುಡ್ಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಅರಣ್ಯ ಇಲಾಖೆ ಸೋಕೋ ಟೀಮ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಹೊರಡ್ತಾ ಇದ್ದಾರೆ ಬಂಗ್ಲೆಗುಡ್ಡಕ್ಕೆ. ಒಂದು ಎಸ್ಐಟಿ ಅಧಿಕಾರಿಗಳು ಮತ್ತು ಸೋಕೋ ಟೀಮ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ಇವತ್ತು ನಡೀತಾ ಇದೆ. ಎರಡನೇ ದಿನದ ಶೋಧ ಕಾರ್ಯ. ನಿನ್ನೆ ಕೂಡ 5ಕ್ಕೂ ಹೆಚ್ಚು ಬೋರ್ಡೆಗಳು ಜೊತೆಗೆ ಕೆಲವಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಜೊತೆಗೆ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ವು, ಸೀರೆ ಆಗಿರಬಹುದು, ಕೆಲವು ವಸ್ತುಗಳು ಸಿಕ್ಕಿದ್ವು. ಈಗ ಇವತ್ತು ಕೂಡ ಎರಡನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಸಿಕ್ಕಂತ ತಲೆಬುರುಡೆಯಲ್ಲಿ ಬಹುತೇಕ ಬುರುಡೆಗಳು ಗಂಡಸರದ್ದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ. ಗಂಡು ಮಕ್ಕಳದ್ದು ಅನ್ನೋದು ಗೊತ್ತಾಗ್ತಾ ಇದೆ, ಪುರುಷರದ್ದು ಅನ್ನೋದು ಗೊತ್ತಾಗ್ತಾ ಇದೆ. 5 ಬುರುಡೆಗಳು ಪುರುಷರದ್ದು ಅಂತ ವೈದ್ಯಕೀಯ ರಿಪೋರ್ಟ್ ಬಂದಿರೋದು. ಈಗಾಗಲೇ ವಿಠಲ್ ಗೌಡ ಈ ತಲೆಬೋಣಿಯನ್ನ ತಂದಿದ್ದು ಇಲ್ಲೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಎರಡನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಈ ಒಂದು ಶೋಧ ಕಾರ್ಯದಲ್ಲಿ ಇವತ್ತು ಏನೆಲ್ಲ ಸಿಗುತ್ತೆ? 13 ಎಕರೆ ಅರಣ್ಯ ಪ್ರದೇಶ, ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳ ಈ ಒಂದು ನಡೆ. ಇನ್ನು ಬೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ ಎರಡನೇ ದಿನದ ಶೋಧ ಕಾರ್ಯ ಆರಂಭವಾಗಿದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ 5 ಬೋರ್ಡೆ ಜೊತೆಗೆ 9 ಎಲುಬುಗಳು ಕೂಡ ಸಿಕ್ಕಿದ್ವು, ಮೂಳೆಗಳು. ಈಗ ಎರಡನೇ ದಿನದ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಸಿಗುತ್ತೆ? ನಿನ್ನೆ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ಸಿಕ್ಕಿದ್ವು. ಬಂಗ್ಲೆಗುಡ್ಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಅರಣ್ಯ ಇಲಾಖೆ ಸೋಕೋ ಟೀಮ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಹೊರಡ್ತಾ ಇದ್ದಾರೆ ಬಂಗ್ಲೆಗುಡ್ಡಕ್ಕೆ. ಒಂದು ಎಸ್ಐಟಿ ಅಧಿಕಾರಿಗಳು ಮತ್ತು ಸೋಕೋ ಟೀಮ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ಇವತ್ತು ನಡೀತಾ ಇದೆ. ಎರಡನೇ ದಿನದ ಶೋಧ ಕಾರ್ಯ. ನಿನ್ನೆ ಕೂಡ 5ಕ್ಕೂ ಹೆಚ್ಚು ಬೋರ್ಡೆಗಳು ಜೊತೆಗೆ ಕೆಲವಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು. ಜೊತೆಗೆ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ವು, ಸೀರೆ ಆಗಿರಬಹುದು, ಕೆಲವು ವಸ್ತುಗಳು ಸಿಕ್ಕಿದ್ವು. ಈಗ ಇವತ್ತು ಕೂಡ ಎರಡನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಸಿಕ್ಕಂತ ತಲೆಬುರುಡೆಯಲ್ಲಿ ಬಹುತೇಕ ಬುರುಡೆಗಳು ಗಂಡಸರದ್ದು ಅಂತ ಹೇಳಲಾಗ್ತಾ ಇದೆ.
ಈಗಾಗಲೇ ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ. ಗಂಡು ಮಕ್ಕಳದ್ದು ಅನ್ನೋದೊಂದು ಗೊತ್ತಾಗ್ತಾ ಇದೆ, ಪುರುಷರದ್ದು ಅನ್ನೋದು ಗೊತ್ತಾಗ್ತಾ ಇದೆ. 5 ಬುರುಡೆಗಳು ಪುರುಷರದ್ದು ಅಂತ ವೈದ್ಯಕೀಯ ರಿಪೋರ್ಟ್ ಬಂದಿರೋದು. ಈಗಾಗಲೇ ವಿಠಲ್ ಗೌಡ ಈ ತಲೆಬೋಣಿಯನ್ನ ತಂದಿದ್ದು ಇಲ್ಲೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಈ ಒಂದು ಶೋಧ ಕಾರ್ಯದಲ್ಲಿ ಇವತ್ತು ಏನೆಲ್ಲ ಸಿಗುತ್ತೆ, 13 ಎಕರೆ ಅರಣ್ಯ ಪ್ರದೇಶ, ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ಈ ಒಂದು ನಡೆ. ಇನ್ನು ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ 2ನೇ ದಿನದ ಶೋಧ ಕಾರ್ಯ ಆರಂಭವಾಗಿದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ 5 ಬುರುಡೆ ಜೊತೆಗೆ 9 ಎಲುಬುಗಳು ಕೂಡ ಸಿಕ್ಕಿದ್ವು, ಮೂಳೆಗಳು. ಈಗ 2ನೇ ದಿನದ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಸಿಗುತ್ತೆ, ನಿನ್ನೆ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ಸಿಕ್ಕಿದ್ವು. ಬಂಗ್ಲೆಗುಡ್ಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಅರಣ್ಯ ಇಲಾಖೆ ಸೋಕೋ ಟೀಮ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಹೊರಡ್ತಾ ಇದ್ದಾರೆ ಬಂಗ್ಲೆಗುಡ್ಡಕ್ಕೆ ಒಂದು SIT ಅಧಿಕಾರಿಗಳು ಮತ್ತು ಸೋಕೋ ಟೀಮ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ಇವತ್ತು ನಡೀತಾ ಇದೆ. 2ನೇ ದಿನದ ಶೋಧ ಕಾರ್ಯ. ನಿನ್ನೆ ಕೂಡ 5ಕ್ಕೂ ಹೆಚ್ಚು ಬುರುಡೆಗಳು ಜೊತೆಗೆ ಕೆಲವಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಜೊತೆಗೆ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ವು, ಸೀರೆ ಆಗಿರ್ಬೋದು, ಕೆಲವು ವಸ್ತುಗಳು ಸಿಕ್ಕಿದ್ವು. ಈಗ ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಸಿಕ್ಕಂತ ತಲೆಬುರುಡೆಯಲ್ಲಿ ಬಹುತೇಕ ಬುರುಡೆಗಳು ಗಂಡಸರದ್ದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ. ಗಂಡು ಮಕ್ಕಳದ್ದು ಅನ್ನೋದೊಂದು ಗೊತ್ತಾಗ್ತಾ ಇದೆ, ಪುರುಷರದ್ದು ಅನ್ನೋದು ಗೊತ್ತಾಗ್ತಾ ಇದೆ. 5 ಬುರುಡೆಗಳು ಪುರುಷರದ್ದು ಅಂತ ವೈದ್ಯಕೀಯ ರಿಪೋರ್ಟ್ ಬಂದಿರೋದು. ಈಗಾಗಲೇ ವಿಠಲ್ ಗೌಡ ಈ ತಲೆಬೋಣಿಯನ್ನ ತಂದಿದ್ದು ಇಲ್ಲೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಈ ಒಂದು ಶೋಧ ಕಾರ್ಯದಲ್ಲಿ ಇವತ್ತು ಏನೆಲ್ಲ ಸಿಗುತ್ತೆ, 13 ಎಕರೆ ಅರಣ್ಯ ಪ್ರದೇಶ, ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ಈ ಒಂದು ನಡೆ. ಇನ್ನು ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ 2ನೇ ದಿನದ ಶೋಧ ಕಾರ್ಯ ಆರಂಭವಾಗಿದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ 5 ಬುರುಡೆ ಜೊತೆಗೆ 9 ಎಲುಬುಗಳು ಕೂಡ ಸಿಕ್ಕಿದ್ವು, ಮೂಳೆಗಳು. ಈಗ 2ನೇ ದಿನದ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಸಿಗುತ್ತೆ, ನಿನ್ನೆ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ಸಿಕ್ಕಿದ್ವು. ಬಂಗ್ಲೆಗುಡ್ಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಅರಣ್ಯ ಇಲಾಖೆ ಸೋಕೋ ಟೀಮ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಹೊರಡ್ತಾ ಇದ್ದಾರೆ ಬಂಗ್ಲೆಗುಡ್ಡಕ್ಕೆ ಒಂದು SIT ಅಧಿಕಾರಿಗಳು ಮತ್ತು ಸೋಕೋ ಟೀಮ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ಇವತ್ತು ನಡೀತಾ ಇದೆ. 2ನೇ ದಿನದ ಶೋಧ ಕಾರ್ಯ. ನಿನ್ನೆ ಕೂಡ 5ಕ್ಕೂ ಹೆಚ್ಚು ಬುರುಡೆಗಳು ಜೊತೆಗೆ ಕೆಲವಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಜೊತೆಗೆ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ವು, ಸೀರೆ ಆಗಿರ್ಬೋದು, ಕೆಲವು ವಸ್ತುಗಳು ಸಿಕ್ಕಿದ್ವು. ಈಗ ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಸಿಕ್ಕಂತ ತಲೆಬುರುಡೆಯಲ್ಲಿ ಬಹುತೇಕ ಬುರುಡೆಗಳು ಗಂಡಸರದ್ದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ. ಗಂಡು ಮಕ್ಕಳದ್ದು ಅನ್ನೋದೊಂದು ಗೊತ್ತಾಗ್ತಾ ಇದೆ, ಪುರುಷರದ್ದು ಅನ್ನೋದು ಗೊತ್ತಾಗ್ತಾ ಇದೆ. 5 ಬುರುಡೆಗಳು ಪುರುಷರದ್ದು ಅಂತ ವೈದ್ಯಕೀಯ ರಿಪೋರ್ಟ್ ಬಂದಿರೋದು. ಈಗಾಗಲೇ ವಿಠಲ್ ಗೌಡ ಈ ತಲೆಬೋಣಿಯನ್ನ ತಂದಿದ್ದು ಇಲ್ಲೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಈ ಒಂದು ಶೋಧ ಕಾರ್ಯದಲ್ಲಿ ಇವತ್ತು ಏನೆಲ್ಲ ಸಿಗುತ್ತೆ, 13 ಎಕರೆ ಅರಣ್ಯ ಪ್ರದೇಶ, ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ಈ ಒಂದು ನಡೆ. ಇನ್ನು ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೂಡ ಇವತ್ತು ಕೂಡ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ 2ನೇ ದಿನದ ಶೋಧ ಕಾರ್ಯ ಆರಂಭವಾಗಿದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ 5 ಬುರುಡೆ ಜೊತೆಗೆ 9 ಎಲುಬುಗಳು ಕೂಡ ಸಿಕ್ಕಿದ್ವು, ಮೂಳೆಗಳು. ಈಗ 2ನೇ ದಿನದ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಏನೆಲ್ಲ ಸಿಗುತ್ತೆ, ನಿನ್ನೆ ಕೆಲವು ವಸ್ತುಗಳನ್ನು ಕೂಡ ಅಲ್ಲಿ ಸಿಕ್ಕಿದ್ವು. ಬಂಗ್ಲೆಗುಡ್ಡದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ ಅರಣ್ಯ ಇಲಾಖೆ ಸೋಕೋ ಟೀಮ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ
ಈ ಒಂದು ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ಈಗ ಹೊರಡ್ತಾ ಇದ್ದಾರೆ ಬಂಗ್ಲೆಗುಡ್ಡಕ್ಕೆ ಒಂದು SIT ಅಧಿಕಾರಿಗಳು ಮತ್ತು ಸೋಕೋ ಟೀಮ್, ಕಂದಾಯ ಇಲಾಖೆ ಎಲ್ಲರೂ ಕೂಡ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯ ಇವತ್ತು ನಡೀತಾ ಇದೆ. 2ನೇ ದಿನದ ಶೋಧ ಕಾರ್ಯ. ನಿನ್ನೆ ಕೂಡ 5ಕ್ಕೂ ಹೆಚ್ಚು ಬೋರ್ಡೆಗಳು, ಜೊತೆಗೆ ಕೆಲವಷ್ಟು ಮೂಳೆಗಳು ಕೂಡ ಸಿಕ್ಕಿದ್ವು, ಜೊತೆಗೆ ಕೆಲವು ವಸ್ತುಗಳು ಕೂಡ ಸಿಕ್ಕಿದ್ವು, ಸೀರೆ ಆಗಿರ್ಬೋದು, ಕೆಲವು ವಸ್ತುಗಳು ಸಿಕ್ಕಿದ್ವು. ಈಗ ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಏನೆಲ್ಲ ಸಿಗುತ್ತೆ ಅನ್ನೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ನಿನ್ನೆ ಸಿಕ್ಕಂತ ತಲೆಬುರುಡೆಯಲ್ಲಿ ಬಹುತೇಕ ಬುರುಡೆಗಳು ಗಂಡಸರದ್ದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ವೈದ್ಯಕೀಯ ಇಲಾಖೆಯಿಂದ ಮಾಹಿತಿ ಕೂಡ ಬಂದಿದೆ. ಗಂಡು ಮಕ್ಕಳದ್ದು ಅನ್ನೋದು ಗೊತ್ತಾಗ್ತಾ ಇದೆ, ಪುರುಷರದ್ದು ಅನ್ನೋದು ಗೊತ್ತಾಗ್ತಾ ಇದೆ. 5 ಬುರುಡೆಗಳು ಪುರುಷರದ್ದು ಅಂತ ವೈದ್ಯಕೀಯ ರಿಪೋರ್ಟ್ ಬಂದಿರೋದು. ಈಗಾಗಲೇ ವಿಠಲ್ ಗೌಡ ಈ ತಲೆಬೋಣಿಯನ್ನ ತಂದಿದ್ದು ಇಲ್ಲೇ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಬಂಗ್ಲೆಗುಡ್ಡದಲ್ಲಿ ನಿನ್ನೆ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ್ರು. ಇವತ್ತು ಕೂಡ 2ನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಈ ಒಂದು ಶೋಧ ಕಾರ್ಯದಲ್ಲಿ ಇವತ್ತು ಏನೆಲ್ಲ ಸಿಗುತ್ತೆ? 13 ಎಕರೆ ಅರಣ್ಯ ಪ್ರದೇಶ, ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ SIT ಅಧಿಕಾರಿಗಳ ಈ ಒಂದು ನಡೆ.